ಬೆಂಗಳೂರಿಗರ ಬಹುದಿನಗಳ ಕನಸು ಇವತ್ತು ನನಸಾಯಿತು. ನರೇಂದ್ರ ಮೋದಿಯವರು ಕೂಡ ಯೆಲ್ಲೋ ಲೈನ್ಗೂ ಕೂಡ ಇವತ್ತು ಚಾಲನೆಯನ್ನ ಕೊಟ್ಟರು. ಪ್ರಮುಖವಾಗಿ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಸುಮಾರು 19 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಮೆಟ್ರೋ ಲೈನ್ ಇದೆ. ಜೊತೆಗೆ 16 ಮೆಟ್ರೋ ನಿಲ್ದಾಣಗಳನ್ನ ಈ ಒಂದು ಮೆಟ್ರೋ ಲೈನ್ ನಲ್ಲಿಯೂ ಕೂಡ ಬರ್ತಾರೆ. ಪ್ರಮುಖವಾಗಿ ಸುಮಾರು 7,000 ಕೋಟಿಗೂ ಹೆಚ್ಚು ಒಂದು ವ್ಯಯವನ್ನ ಮಾಡಿ ಈ ಒಂದು ಮೆಟ್ರೋ ಲೈನ್ ಅನ್ನ ಕೂಡ ಉದ್ಘಾಟನೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಐಟಿ-ಬಿಟಿ ಕಂಪನಿಯವರಿಗೆ ಈ ಒಂದು ಮೆಟ್ರೋ ಅನುಕೂಲತೆಯನ್ನ ಒದಗಿಸುತ್ತೆ. ಪ್ರಮುಖವಾಗಿ BMRCL ನಿಂದ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ BTM ಲೇಔಟ್ ಇರ್ಬೋದು, ಜಯದೇವ ಹಾಸ್ಪಿಟಲ್ ಇರ್ಬೋದು, ರಾಗಿಗುಡ್ಡ ಇರ್ಬೋದು, ರಾಷ್ಟ್ರೀಯ ವಿದ್ಯಾಲಯ ಇರ್ಬೋದು, ಕೋಣನಕುಂಟೆ ಇರಬಹುದು, ಬೊಮ್ಮಸಂದ್ರ ಇರ್ಬೋದು, ಹೀಗೆ 16 ಮೆಟ್ರೋ ನಿಲ್ದಾಣಗಳನ್ನ ಕೂಡ ಹೊಂದಿದೆ. ಪ್ರಮುಖವಾಗಿ ಐಟಿ-ಬಿಟಿ ಜನರಿಗೆ ಈ ಒಂದು ಮೆಟ್ರೋ ಟ್ರೈನ್ ಸಾಕಷ್ಟು ಒಂದು ಅನುಕೂಲತೆಗಳನ್ನ ಕೂಡ ಒದಗಿಸ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಗ್ಲಾಸ್ಗಳ ವ್ಯವಸ್ಥೆ ಇರಬಹುದು, ಜೊತೆಗೆ ಕಿಟಕಿಗಳ ವ್ಯವಸ್ಥೆ ಇರಬಹುದು, CCTVಗಳ ವ್ಯವಸ್ಥೆ ಇರಬಹುದು, ಟೈಮಿಂಗ್ಗಳ ವ್ಯವಸ್ಥೆ ಇರಬಹುದು, ಸ್ಪೀಕರ್ಗಳ ವ್ಯವಸ್ಥೆ ಇರಬಹುದು, ಎಲ್ಲ ರೀತಿಯಿಂದಲೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಒಂದು ಯೆಲ್ಲೋ ಲೈನ್ ಮೆಟ್ರೋಗಳು ಡ್ರೈವರ್ಲೆಸ್ ಆಗಿರ್ತಕ್ಕಂಥ ಮೆಟ್ರೋಗಳಾಗಿದ್ದಾವೆ. ಸದ್ಯದ ಮಟ್ಟಿಗೆ ಲೋಕೋ ಪೈಲಟ್ ಅವರು ಈ ಒಂದು ಮೆಟ್ರೋ ಟ್ರೈನ್ ಅನ್ನ ಓಡಿಸಿದ್ರೆ, ನಂತರದಲ್ಲಿ ಇದು 6 ತಿಂಗಳ ನಂತರ ಕಮ್ಯುನಿಕೇಶನ್ ಬೇಸ್ಡ್ ಆಗಿ ಈ ಒಂದು ಮೆಟ್ರೋ ಟ್ರೈನ್ಗಳು ಕೂಡ ಆಪರೇಟ್ ಅನ್ನ ಆಗ್ತವೆ. ಪ್ರಮುಖವಾಗಿ 6 ತಿಂಗಳ ನಂತರ ಚೀನಾದಲ್ಲಿ ಅಥವಾ ಸಿಂಗಾಪುರದಲ್ಲಿ ಯಾವ ರೀತಿ ಈಗ ಮೆಟ್ರೋಗಳು ಓಡ್ತವೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಚಾರವನ್ನ ಈ ಒಂದು ಮೆಟ್ರೋ ಟ್ರೈನ್ಗಳು ಕೂಡ ನಡೆಸ್ತವೆ. ಪ್ರಮುಖವಾಗಿ ಬೊಮ್ಮನಹಳ್ಳಿ ಭಾಗ ಇರಬಹುದು, ಜೊತೆಗೆ ಐಟಿ-ಬಿಟಿ ಕಂಪ್ನಿಗಳು ಇನ್ಫೋಸಿಸ್ ಇರಬಹುದು, ಕೋಣನಕುಂಟೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಕ್ಕಂಥ ಸಾಕಷ್ಟು ಲಕ್ಷಾಂತರ ಜನರಿಗೂ ಕೂಡ ಈ ಒಂದು ಮೆಟ್ರೋ 3rd ಫೇಸ್ ಮೆಟ್ರೋ ಕೂಡ ಹೆಲ್ಪ್ ಆಗ್ತಾ ಇದೆ. ಹೀಗಾಗಿ ಮೂರನೇ ಒಂದು ಅಂದ್ರೆ ಯೆಲ್ಲೋ ಲೈನ್ ಮೆಟ್ರೋ ಆರಂಭದ ನಂತರ ಈಗಾಗಲೇ 3ನೇ ಫೇಸ್ ನ ಮೆಟ್ರೋಗೂ ಕೂಡ ಮೋದಿಯವರು ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈ ಒಂದು ಹಳದಿ ಮಾರ್ಗ ಲಕ್ಷಾಂತರ ಐಟಿ-ಬಿಟಿ ಕಂಪನಿಯ ಉದ್ಯೋಗಿಗಳಿಗೂ ಕೂಡ ಸಹಾಯಕವಾಗಿದೆ. ಈ ಮೂಲಕ ಐಟಿ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂತಹ ಬೆಂಗಳೂರಿಗೆ ಇದೊಂದು ವರದಾನವಾಗಿದೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.